ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನದಲ್ಲಿ ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸಾವು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಕ್ಕಾಗಿ ಸಚಿವರ ಮುಂದೆ ಬಾಣಂತಿ ಪತಿ ಕಣ್ಣೀರಿಡ್ತಾ ಇದ್ದಾರೆ. ಸಚಿವರ ಬಳಿ ಮೃತ ಶ್ರುತಿಯ ಪತಿ ಪುನೀತ್ ಗೋಳಾಡ್ತಿದ್ದಾರೆ. ಆಸ್ಪತ್ರೆ ವಿಚಾರವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ ಪುನೀತ್. ಯಾರೇ ತಪ್ಪು ಮಾಡಿದ್ರು ಕೂಡ ತನಿಖೆಯನ್ನ ಮಾಡಿ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿ ಸಚಿವರ ಮುಂದೆ ಹೇಳ್ತಾ ಇದ್ದಾರೆ. ಹಾಸನ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಭರವಸೆಯನ್ನ ಕೂಡ ನೀಡಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಕೂಡ ಅವರ ವಿರುದ್ಧ ನಾವು ಆದಷ್ಟು ಬೇಗ ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿ ಭರವಸೆ ನೀಡಿದ್ದಾರೆ. ನನ್ನ ಕೈ ಆಗಲ್ಲ ಅವರು ಡಾಕ್ಟರ್ ಆಗಲ್ಲ ಹಿಡಿಯೋಕ್ಕಾಗಲ್ಲ ಕನಕೆ ಕೆಳಗೆ ಬಿಟ್ಟಿದೆ. ನನ್ನ ಮಗು ನಾನು ಹೆಂಗೆ ಸೇರ್ತಾರೆ ಅದು ಬಗ್ಗೆ ಏನು ಗೊತ್ತಿಲ್ಲ ಸರ್. ಇದನ್ನು ನಾನು ಹೆಂಗೆ ಸೇರ್ತಾರೆ ನಾವು 1 ವರ್ಷ ಅವ್ರಿಗೆ ಇಟ್ಟು ನನಗೆ ಶುದ್ಧ ಮಾಡಿ ಯಾವುದೇ ಸಮಸ್ಯೆ ಇಲ್ಲ ಅಂತ ಕೊಡಬೇಕು. ನನ್ನ ಹೆಂಡತಿ ಸರ್ ನಾನು ಮಿಡ್ಲ್ ಕ್ಲಾಸ್ ನನ್ನ ಹೆಂಡತಿ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಕಳಿಸ್ತೇನೆ. ಎಮ್ಮೆ ಟೀಚರ್ ಮಾಡಿ ಯೂನಿವರ್ಸಿಟಿ ಓದಿ ಪ್ರೈವೇಟ್ ಸ್ಕೂಲಲ್ಲಿ 25,000 30,000 ಸಂಬಳ ಕೊಟ್ಟು ಕಳಿಸಿದ್ರು ಬೇಡ. ದಾನದಲ್ಲಿ ಮಹಾದಾನ ವಿದ್ಯಾದಾನ ಬಡವ್ರ ಮಕ್ಕಳಿಗೆ ಬರುವಂಥ ಗೌರ್ಮೆಂಟ್ ಸ್ಕೂಲ್ಗಳಿಗೆ ವಿದ್ಯೆ ಮಾಡುವಂತ ಹೇಳ್ತಾರೆ. ಡೈರೆಕ್ಟ್ರಿಗೆ ಕೊಟ್ಟಿದ್ದೀನಿ ಸರ್. ಡೈರೆಕ್ಟ್ರಿಗೆ ಸರ್ ಇಲ್ಲಿ ನೋಡಿ ನಿಮ್ಮ ಡಾಕ್ಟ್ರುಗಳು ಈ ಥರ ಇದ್ದಾರೆ ಅಂತ ಕೊಟ್ಟಿದ್ದೀನಿ ಸರ್. ಏನು ಮಾತಾಡಲ್ಲ ಸರ್ ಅವರು. ಅಂಥದ್ದು ನೆಕ್ಸ್ಟ್ ಏನಾದರೂ ಆದರೆ ಟೈಮ್ ಸಮೇತ ಸರ್ ಇಲ್ಲಿ ಕೆಲವು ಪಾಯಿಂಟ್ಗಳು ಹಾಕಿದ್ದೀನಿ ಸರ್. ಕೈ ಮುಗಿದು ಕೇಳ್ಕೊತೀನಿ. ಯಾಕೆ ಅಂತಂದರೆ ನಮ್ಮ ಹಾಸನ ಜಿಲ್ಲೆಗೆ ಸರ್ ನೀವು ಉಸ್ತುವಾರಿ ಸಚಿವರಾಗಿ ಬಂದು 3 ದಿವಸಕ್ಕೆ 106 ಕೋಟಿ ತಂದಿರಿ ಸರ್ ಅನುದಾನ ಹಾಸ್ಪಿಟ್ಲಿಗೆ ಅಂತಲೇ.